ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನಾನು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಆವಿರ್ಭಾವ. ಅಸ್ತಿತ್ವ ಉಳಿಸಿಕೊಳ್ಳಲು ಬಗೆ ಬಗೆಯ ಹೋರಾಟ. ಅಸ್ತಿತ್ವ ಉಳಿಸಿಕೊಳ್ಳಲು ಬಗೆ ಬಗೆಯ ಹೋರಾಟ. ನೀತಿವಂತರದು ಒಂದು ತೆರೆನಾದರೆ ದುಷ್ಟರದು ಇನ್ನೊಂದು. ತಗಾದೆಗಳನ್ನು ಮನದಲ್ಲಿರಿಸಿಕೊಂಡು ಕಾಲು ಕೆದರುವುದೇಕೆ? ಕೆಟ್ಟ ಮೇಲೆ ಬುದ್ಧಿ ಬರುವುದೆಂಬ ಪರಿವೇ ಇಲ್ಲಬೇಕೆ? ವಿಸ್ತಾರಗೊಳ್ಳುತ್ತಿಲ್ಲಬೇಕೆ ನಮ್ಮ ವೈಚಾರಿಕ ಪರಿಧಿ? ಸ್ವಂತ ಹೆಣಗಾಟಗಳನ್ನೇ ಭರವಸೆಯಾಗಿರಿಸಿಕೊಳ್ಳಬೇಕೆ? ದೇಶ ಭಾಷೆ ಸಂಸ್ಕೃತಿಯ ವಿಚಾರಗಳಿಗೆ ಬೆಲೆ ಇಲ್ಲವೇ? ದುಷ್ಟತನವೆಂಬುದು ದಡ್ಡರನ್ನಾಗಿಸಿ ಬಿಟ್ಟಿರುವುದೇ? ಸಾಮಾಜಿಕ ಸಮಸ್ಯೆಗಳು ನಮ್ಮದೆನ್ನುವುದರ ಪರಿವಿಲ್ಲ. ಭಯೋತ್ಪಾದನೆಯ ಮಾರಕತೆಯಿಂದಾಗುವುದರ ವಿವೇಚನೆ ಇಲ್ಲ. ಆರ್ಥಿಕ ಮುಗ್ಗಟ್ಟನ್ನು ಪರಿಹರಿಸುವ ಪರಿಪಾಠವಿಲ್ಲ. ಸ್ವಹಿತಕ್ಕೆ ಬಡಿದಾಡಿಕೊಳ್ಳುವುದನ್ನು ಇನ್ನೂ ಬಿಟ್ಟಿಲ್ಲ. ನಾಸ್ತಿಕತೆ ಆವರಿಸಿಕೊಂಡು ಮನಕ್ಕೆ ಹಿಂಸೆಗೆ ಒಳಪಡಿಸುತ್ತಿದೆ. ನನ್ನದೆನ್ನುವ ವಿಚಾರಕ್ಕೆ ಮಾತ್ರ ಹೋರಾಟ ನಡೆಯುತ್ತಿದೆ. ಕಂಡದ್ದನ್ನೆಲ್ಲ ನನ್ನದಾಗಿಸಿಕೊಳ್ಳಬೇಕೆಂಬ ಆತುರ ಹೆಚ್ಚಿದೆಯಲ್ಲ. ಇತರರ ಹಿತಾಸಕ್ತಿಗಳಿಗೆ ಮಣ್ಣೆರೆಸುವುದು ಸರಿಯಲ್ಲ. ಭಾವೈಕ್ಯತೆ ಬಾಯಿ ಮಾತಿಗಲ್ಲ, ಮನಸ್ಸಿನಾಳದಿಂದ ಮೂಡಬೇಕು. ಸ್ನೇಹ ಸಂಬಂಧಗಳು ಅಪೇಕ್ಷೆ ರಹಿತವಾಗಿ ಆವಿರ್ಭವಿಸಬೇಕು. ಕಳಂಕಿತ ಮನಸ್ಸುಗಳು ಭ್ರಷ್ಟತೆಯ ಬಿಗಿತ ಅರಿತುಕೊಳ್ಳಬೇಕು. ಸಾಮಾಜಿಕ ನ್ಯಾಯ ಸಮನ್ವಯ ಸಾಮರಸ್ಯದೆಡೆಗೆ ಕರೆದೊಯ್ಯಬೇಕು. ರಾಷ್ಟ್ರ ನಿರ್ಮಾಣದ ಅಸ್ತಿತ್ವಕ್ಕೆ ಧಕ್ಕೆಯಾಗದಂತೆ ಗಮನ ಹರಿಸಿ ಅದು ರಾಷ್ಟ್ರಭಕ್ತಿಗೆ ಸಲ್ಲಿಸುವ ಸೇವೆ ಎಂದು ತೋರಿಸಿ. ನೀತಿಗೆ ವಿರುದ್ಧವಾಗಿ ಅಲ್ಲ ನಮ್ಮತನದ ಹೋರಾಟ. ನೀತಿಗೆ ವಿರುದ್ಧವಾಗಿ ಅಲ್ಲ ನಮ್ಮತನದ ಹೋರಾಟ. ದ್ವಂದ್ವಗಳ ಪರಿಹರಿಸಿಕೊಂಡು ಸಂಸ್ಕಾರವನ್ನು ಉಸಿರಾಗಿಸುವುದರೆಡೆಗೆ. ದ್ವಂದ್ವಗಳ ಪರಿಹರಿಸಿಕೊಂಡು ಸಂಸ್ಕಾರವನ್ನು ಉಸಿರಾಗಿಸುವುದರೆಡೆಗೆ. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.